Hello everyone, namaste and welcome to my channel, The Girly. ಗೈಸ್ ಈ ವ್ಲಾಗ್ನ ನಾನು ಮಂಡೇ 11 PM ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 11 PM, ಯು ಹರ್ಡ್ ಇಟ್ ರೈಟ್. ಸೊ ನೈಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು, ಯಾಕಂದರೆ ನಾಳೆ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನಾನು ಆ್ಯಂಡ್ ಪ್ರಶಾಂತ್ ಅಲೆಪ್ಪೆಗೆ ಹೋಗ್ತಾ ಇದ್ದೀವಿ. ಸೊ ಈಗ ಆಲ್ರೆಡಿ ನೀವು ಯೂಟ್ಯೂಬ್ ಶಾರ್ಟ್ಸ್ ಆ್ಯಂಡ್ ಇನ್ಸ್ಟಾಗ್ರಾಮ್ ವೀಡಿಯೋಸ್ ನೋಡಿದರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ನಾವು ಅಲೆಪ್ಪೆಗೆ ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಎಸ್, ಅದಕ್ಕೂ ಒಂದು ಕಾರಣ ಇದೆ ಏನಕ್ಕೆ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತಂದರೆ, ಯಾಕಂದರೆ May 4th ನಂದು ಆ್ಯಂಡ್ ಪ್ರಶಾಂತ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಅದ ಕಾರಣ ಈ ಟ್ರಿಪ್ನ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅಲೆಪ್ಪಿ ಅಂದ ಕೂಡಲೇ ಮೈಂಡಿಗೆ ಬರೋದು ಬೋಟ್ ಹೌಸ್. ಸೊ ನನಗೆ ತುಂಬಾ ಎಕ್ಸೈಟ್ಮೆಂಟ್ ಇದೆ, ಹೆಂಗಿರುತ್ತೆ ಆ ಬೋಟ್ ಹೌಸಲ್ಲಿ ಸ್ಟೇ, ಫೂಡ್ ಆ್ಯಂಡ್ ವ್ಯೂ ಎಲ್ಲ ಹೆಂಗಿರುತ್ತೆ ಅಂತ. ಇದೆಲ್ಲ ನಂಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ನಾನಂತೂ ಸಖತ್ ಕ್ಯೂರಿಯಸ್ ಆಗಿದ್ದೀನಿ. ಆ್ಯಂಡ್ ಒಂದೇ ಒಂದು ಕೆಲಸ ಪೆಂಡಿಂಗ್ ಏನಿರೋದಂದರೆ ಪ್ಯಾಕಿಂಗ್. ಸೊ ಪ್ಯಾಕಿಂಗ್ ಮಾಡಬೇಕು ಅಷ್ಟೇ ಇರೋದು. ಶಾಪಿಂಗ್ ಗೀಪಿಂಗ್ ಎಲ್ಲ ಸ್ವಲ್ಪ ಮಾಡಿಬಿಟ್ಟಿದ್ದೀನಿ ಆವಾಗಲೇ. ಸೊ ಪ್ಯಾಕಿಂಗ್ ಮಾಡಿದ್ರೆ ನಮ್ಮ ಎಲ್ಲ ಕೆಲಸ ಮುಗಿಯುತ್ತೆ. ಸೊ ವಿತೌಟ್ ವೇಸ್ಟಿಂಗ್ ದ ಟೈಮ್ ಬೇಗ ವೀಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ. ತುಂಬ ಡ್ರೆಸ್ಸಸ್ ತೊಗೊಂಡಿದ್ದೀನಿ. ದಿಸ್ ಇಸ್ ದ ಸ್ಟಿಕ್ ಆನ್ nail I got. How does it look? It looks so real, isn't it? ಸೊ ಇದನ್ನು ಸ್ಟಿಕ್ ಮಾಡ್ಕೊಂಬಿಟ್ಟು ನಾನಿವಾಗ ಮಲ್ಗೋಕ್ಕೆ ಹೋಗ್ತಾ ಇದ್ದೀನಿ. ಬೆಳಗ್ಗೆವರೆಗೂ ಇದ್ದರೆ ಓಕೆ, ಇಲ್ಲಾಂದರೆ ಇನ್ನೂ ತುಂಬ ನೇಲ್ಸ್ ಇದೆ ಇದೇ ರೀತಿದು. ಸೊ ಅಲ್ಲಿ ಸ್ಟಿಕ್ ದ್ಯಾಟ್. ಹಾಗಾದರೆ ನಾನು ಮಾರ್ನಿಂಗ್ ಸಿಗ್ತೀನಿ ನಿಮಗೆ. Until then, take care and good night. Have a sweet dreams. ಗುಡ್ ಮಾರ್ನಿಂಗ್ ಎಲ್ರಿಗೂ ಆ್ಯಂಡ್ ನಮಸ್ತೆ. ಇದು ಆಲ್ಮೋಸ್ಟ್ 8:30 ಆಗಿದೆ, ಟ್ಯೂಸ್ಡೇ. ಆ್ಯಂಡ್ ಆಫೀಸ್ಗೆ ನಾನು ಫುಲ್ ರೆಡಿ ಆಗಿದ್ದೀನಿ. ಯು ಕ್ಯಾನ್ ಸಿ ಮೀ. ಈಗ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿಂದ ನನ್ನ ಹಸ್ಬೆಂಡ್ ಪಿಕ್ ಮಾಡ್ತಾನೆ. ಹಾಗೆಯೇ ಟ್ರೈನ್ ಬುಕ್ ಮಾಡಿದ್ದೀವಿ ನಾವು ಓಕೆ ಆ ಪ್ಲೇಸ್ಗೆ ಹೋಗೋಕ್ಕೆ, ಲೊಕೇಶನ್ಗೆ. ಸೊ ಅಲ್ಲಿಂದ ನಾವು ನಮ್ಮ ಕೋಕೋಗೆ ಬಾಯ್ ಹೇಳೋದು ಹೇಗೆ ಮಿಸ್ ಮಾಡೋಕ್ಕಾಗುತ್ತೆ, ಹಾಗೆ ನಮ್ಮ ಕೋಕೋಗೊಂದು ಬಾಯ್ ಹೇಳಿ ಟೈಟ್ ಆಗಿ ಕಟ್ಟಿ ಲಾಟ್ಸ್ ಆಫ್ ಕಿಸ್ಸಸ್ ಕೊಟ್ಟು ಐ ಲವ್ ಯು ಹೇಳಿ ಒಳ್ಳೆ ಹುಡುಗನ ಥರ ಬಿಹೇವ್ ಮಾಡು ಕಂದ ಅಂತ ಹೇಳಿಬಿಟ್ಟು ಅಲ್ಲಿಂದ ನಾನು ಆಫೀಸಿಗೆ ಹೊರಟೆ. ಇವಾಗ ಆಲ್ಮೋಸ್ಟ್ 4:45 ಆಗ್ತಾ ಇದೆ ಟೈಮು. ಸೊ ನಾನು ಆಲ್ರೆಡಿ ಟ್ರೈನಲ್ಲಿ ಇದ್ದೀನಿ. ನೀವು ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇರ್ಬೋದು. ನನ್ನ ಟ್ರೈನಲ್ಲಿ ಆಲ್ರೆಡಿ ನನ್ನ ಸೀಟ್ ಹತ್ರ ಎಲ್ಲ ಲಗೇಜ್ ಹಾಕಿ ಬಂದು ಇಲ್ಲಿ ಕುತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಈಗ ಜರ್ನಿ ಇನ್ ಅನದರ್ 2 minutes ಬಿಗಿನ್ ಆಗುತ್ತೆ. ದೇ ಆರ್ ಇನ್ ಕೊಯಂಬತ್ತೂರ್. ನಾವು ಮಿಡಲಲ್ಲಿ ಸ್ಟಾಪ್ ಮಾಡಿದ್ದಾರೆ. ಇಟ್ ಈಸ್ ಆಲ್ಮೋಸ್ಟ್ 12:45 or 1 ಆಗಿದೆ. ಸಖತ್ ಶೆಕೆ ಅಂದರೆ ಸಖತ್ ಶೆಕೆ ಆಗ್ತಾಯಿದೆ. ಟ್ರೈನ್ ನಿಂತರೆ ನಿದ್ದೆ ಹೋಗ್ಬಿಡುತ್ತೆ. ಕೊಯಂಬತ್ತೂರು station is really very good actually. I really liked it. You can see it here. I'll show you guys later. It's very tidy, clean, neat, whatever you say it. So kind of like it. ಅವಾಗ ಗುಡಿಸ್ತಾನೆ ಇದ್ದಾರೆ ಕಸ ಇಲ್ಲ ಅಂತ ಅಂದ್ರು.
ನಾವು ಅಲಪೂಜಾ ಬಂದಿದ್ದೀವಿ. ದಟ್ ಈಸ್ ನಥಿಂಗ್ ಬಟ್ ಅಲಪಿ ಸ್ಟೇಷನ್ನಿಗೆ ರೀಚ್ ಆಗಿ ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವಾಗ ನಮ್ಮ ಪಯಣ ಆಟೋಗಿನ ಕಡೆಗೆ. ಆಟೋ ಎಲ್ಲಿರುತ್ತೆ ಅಲ್ಲಿ ಹೋಗಿ ಅಡ್ರೆಸ್ ತೋರಿಸಿ ಎಲ್ಲಿಗೆ ಹೋಗ್ಬೇಕಂತ ಹೇಳಿ ಹತ್ಕೊಂಡು ರೆಸಾರ್ಟ್ಗೆ ಹೋಗಿ ಅಲ್ಲಿ ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಂದು ಟೂರ್ ಕೂಡ ಕೊಡ್ತೀನಿ ನಿಮಗೆ ರೆಸಾರ್ಟ್ದು. ಸೊ ಬನ್ನಿ ಹೋಗೋಣ ರೆಸಾರ್ಟ್ಗೆ. ರೆಸಾರ್ಟ್ ರೀಚ್ ಆದ್ವಿ. ವೆಲ್ಕಮ್ ಡ್ರಿಂಕ್ ಕೊಟ್ಟು ವೆಲ್ಕಮ್ ಮಾಡಿದ್ರು. ಹೀಗೆ ಕಾಣುತ್ತೆ ನೋಡಿ ಆ ಪುಲಾಮ ರೆಸಾರ್ಟ್ನ ರಿಸೆಪ್ಷನ್. ವೆಲ್ಕಮ್ ಡ್ರಿಂಕ್ ಕುಡಿದು ಚೆಕ್ ಇನ್ ಆಗಿ ಕ್ವಿಕ್ಕಾಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬಿಟ್ಟು ನಿಮಗೂ ಕೂಡ ನನ್ನ ಡ್ರೆಸ್ ಹೆಂಗಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಡ್ರೆಸ್ ಹೇಗಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಟೈಮ್ ವೇಸ್ಟ್ ಮಾಡಿದೆ, ಡೈರೆಕ್ಟಾಗಿ ರೆಸ್ಟೋರೆಂಟ್ಗೆ ಹೋಗಿ ಚೆನ್ನಾಗಿ ಊಟ ಮಾಡಿದ್ವಿ. ಊಟ ಮಾತ್ರ ಸಖತ್ತಾಗಿತ್ತು, ಸರಿಯಾಗಿ ತಿಂದ್ವಿ. ಹೇ ಗಾಯ್ಸ್, ಆ್ಯಸ್ ಪ್ರಾಮಿಸ್ ನಾನು ನಿಮ್ಮನ್ನ ರೆಸಾರ್ಟ್ ಟೂರ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಬಂದುಬಿಟ್ಟು ಎಂಟ್ರೆನ್ಸ್. ನೀವು ಏನೇನು ಪರ್ಸ್ನಲ್ ವೆಹಿಕಲ್ ಬಂದಿರ್ತೀರಾ ಅಥವಾ ರೆಂಟಿಗೆ ಬಂದಿರ್ತೀರಾ ಇಲ್ಲೇ ಪಾರ್ಕ್ ಮಾಡಿ ಮುಂದೆ ಹೋಗಬೇಕು. ಸೊ ಒಳಗಡೆ ಹೋದರೆ ನಿಮ್ಮ ರೈಟಿಗೆ ಸ್ಪಾ ಸಿಗುತ್ತೆ. ಸ್ಪಾ ಇಸ್ ಎಕ್ಸ್ಟ್ರಾ ಪೇ ಮಾಡಿ ನಿಮಗೆ ಬೇಕು ಅಂತಂದರೆ ಮಾಡಿಸ್ಕೋಬೇಕು. ನಾವು ಏನೇನು ರೆಸಾರ್ಟರ್ಗೆ ಪೇ ಮಾಡಿರ್ತೀವಿ ಅದರಲ್ಲಿ ಇನ್ಕ್ಲೂಡ್ ಆಗಿರಲ್ಲ. ಆಮೇಲೆ ನಿಮ್ಮ ಲೆಫ್ಟ್ಗೆ ತೋರಿಸ್ತಾ ಇರೋದು ಪೂಲ್ ವಿಲ್ಲಾ ಆ್ಯಂಡ್ ಅ ಬ್ಯೂಟಿಫುಲ್ ಲಾನ್. ಮುಂದೆ ಹೋದರೆ ರಿಸೆಪ್ಷನ್ ಏರಿಯಾ. ನೋಡಿ ನಾನು ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಯಾರು ವೆಲ್ಕಮ್ ಮಾಡ್ತಾರೆ ಈ ರೀತಿ? ಆ್ಯಂಡ್ ದಿಸ್ ಇಸ್ ದ ರಿಸೆಪ್ಷನ್ ಏರಿಯಾ. ವೆರಿ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್. ಹಾಗೆ ಸ್ವಲ್ಪ ಸ್ಟೆಪ್ಸ್ ಹತ್ತಿ ನಿಮ್ಮ ರೈಟಿಗೆ ಬಂದರೆ ಒಂದು ಒಳ್ಳೆ ವ್ಯೂ ಸಿಗುತ್ತೆ. ಬ್ಯೂಟಿಫುಲ್ ವ್ಯೂ ನೋಡಿಕೊಂಡು ಯೂಟರ್ನ್ ತೊಗೊಂಡು ಬಂದರೆ ನಿಮಗೆ ಇಲ್ಲಿ ರೆಸ್ಟೋರೆಂಟ್ ಸಿಗುತ್ತೆ. ನೀವು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲನೂ ಇಲ್ಲೇ ಬಂದು ಮಾಡಬೇಕು. ತುಂಬ ಚೆನ್ನಾಗಿತ್ತು. ಸ್ಟಾಫ್ ಮೆಂಬರ್ಸ್ ಅಂತೂ ತುಂಬ ಚೆನ್ನಾಗಿ ನಿಮ್ಮನ್ನ ಟ್ರೀಟ್ ಮಾಡ್ತಾರೆ. ಏನೇನು ಬೇಕು ಅಂತೆಲ್ಲ ಕೇಳಿ. ವ್ಯೂ ಎಲ್ಲ ನೋಡಿಕೊಂಡು ಸ್ವಲ್ಪ ಮುಂದೆ ಹೋದರೆ ನೀವು ಫೈನಲಿ ರೀಚ್ ಆಗೋದೆ ನಾವು ಸ್ಟೇ ಆಗಿರೋ ರೂಮ್ಗೆ. ಹೇಗಿದೆ ವ್ಯೂ ಆಚೆಯಿಂದ? ಸಕ್ಕತ್ತಾಗಿದೆ ಅಲ್ಲ? ಕ್ವಿಕ್ಕಾಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಸೊ ಏನೇನೆಲ್ಲ ಆ್ಯಕ್ಟಿವಿಟೀಸ್ ಫ್ರೀ ಇದೆ ಅಂತ ಚೆಕ್ ಮಾಡೋಣ ಅಂತ ಮತ್ತೆ ರಿಸೆಪ್ಷನ್ಗೆ ಏರಿಯಾಗೆ ಹೋದೆ. ಇಲ್ಲಿ ಏನು ನೀವು ಕಾಂಪ್ಲಿಮೆಂಟ್ರಿ ಅಂತ ಕಾಣಿಸ್ತಾ ಇದೆ ಅದೆಲ್ಲ ನಿಮಗೆ ಫ್ರೀ ಆ್ಯಕ್ಟಿವಿಟಿ. ಬಾಕಿದೆಲ್ಲ ಏನಿದೆ ಅದೆಲ್ಲ ನೀವು ಪೇ ಮಾಡಿಬಿಟ್ಟು ಎಕ್ಸ್ಟ್ರಾ ತೊಗೋಬೇಕು. ಇದರಲ್ಲಿ ನಾವು ಸ್ಟಾರ್ಟಿಂಗ್ ಹೋಗ್ತಾ ಇದ್ದೀವಿ ಫಿಶಿಂಗ್. ನಾನು ಫಿಶಿಂಗ್ ಅಂದರೆ ಏನೇನೋ ಅಂದ್ಕೊಬಿಟ್ಟಿದ್ದೆ. ಆಮೇಲೆ ನೋಡಿದ್ರೆ ಗೊತ್ತಾಯಿತು, ಒಂದು ಕಡ್ಡಿಗೆ ದಾರ ಸಿಕ್ಸ್ಬಿಟ್ಟು ಅಲ್ಲಿ ಕೊಕ್ಕೆ ಥರ ಒಂದು ತಂತಿಲಿ ಮಾಡಿಬಿಟ್ಟು ಅದಕ್ಕೆ ಗೋಧಿ ಹಿಟ್ಟು ಕೊಟ್ಟಿದ್ರು. ಏನು ಫಿಶಿಗೆ ಹಾಕಿ ಸಿಗುತ್ತೆ ಅಂತ ಹೇಳಿಬಿಟ್ಟು ನನಗೂ ಪ್ರಶಾಂತ್ಗೂ ನಗಾಡಿ ಸಾಕಾಯಿತು. ಓಕೆ ಸಿಕ್ಕಿದೆ ಸೇರುಂಡೆ ಅಂತ ಹೇಳಿಬಿಟ್ಟು ನಾನು ಫಿಶಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನಾವು ಇದಾದಮೇಲೆ ಹೋಗಿದ್ದೆ ಶಿಕಾರ. ನಮಸ್ತೆ, ನಾವು ಇವಾಗ ಶಿಕಾರ ರೈಡ್ ಹೊರಟಿದ್ದೀವಿ ಫಾರ್ ಹಾಫ್ ಆನ್ ಅವರ್. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ನಾವು ಶಿಕಾರಾಗೆ ಬಂದಿದ್ದೀವಲ್ಲ, ಆ ಬಿಟ್ವೀನಲ್ಲಿ ಇಲ್ಲೊಂದು ಮಾರ್ಕೆಟ್ ಇದೆ. ನಮಗೆ ಇಲ್ಲಿ ತಂದು ಬಿಟ್ಟಿದ್ದಾರೆ. ಈ ಮಾರ್ಕೆಟ್ ಬಂದ್ಬಿಟ್ಟು ಲೇಕ್ನ ಮಧ್ಯದಲ್ಲಿದೆ. ಒಂದು ದೊಡ್ಡ ಲೇಕು, ಅದರ ಮಧ್ಯದಲ್ಲಿ ಮಾರ್ಕೆಟ್ ಹಾಕ್ಕೊಂಡಿದ್ದಾರೆ. ನೀವು 4 ಕಡೆ ನೋಡಿದರೆ ಬರೀ ನೀರೇ ಕಾಣಿಸುತ್ತೆ ನಿಮಗೆ. ಸೊ ಸ್ವಲ್ಪ ಯುನೀಕ್ ಆಗಿತ್ತು ಐಡಿಯಾ, ಚೆನ್ನಾಗಿತ್ತು. ಸೊ ನಾನು ಇದನ್ನೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು. ಈ ರೀತಿ ಒಂದಿದೆ ಮಾರ್ಕೆಟ್ ಅಂತ ನನಗೆ ಈಗ ಗೊತ್ತಾಗಿರೋದು. ಸೊ ಐ ಆಮ್ ಫೀಲಿಂಗ್ ಕೈಂಡ್ ಆಫ್ ನೈಸ್, ಯುನೀಕ್, ಚೆನ್ನಾಗಿತ್ತು ನೋಡೋಕ್ಕೆ.
ಹೋಗ್ತಾ ಇದ್ದಾರೆ, ಮನೆಗೆ ಬಿಡಕ್ಕೆ ಹೋಗ್ತಾ ಇದ್ದಾರೆ ಅನ್ಕೊಂಡೆ. ಇಲ್ಲೊಂದು ಮಾರ್ಕೆಟ್ ಉಂಟು. यूट्यूब में वो फेमस है. म्यूजिक डालेगा जूस बनाएगा. ಓ ಹಂಗೆ ಈಗ ಗೈಸ್, ಈ ಡಾನ್ಸು ಯೂಟ್ಯೂಬಲ್ಲಿ ತುಂಬ ಫೇಮಸ್ ಅಂತೆ. ನಿಮಗೇನಾದರೂ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ. ನಿಮಗೆ ಮುಂಚೆನೇ ಗೊತ್ತಿದ್ದಿದ್ರೆ. ನನಗೆ ಫಸ್ಟ್ ಟೈಮ್ ಗೊತ್ತಾಗಿದ್ದು ಫಾರಿನರ್ಸ್ ಜೊತೆ ಎಲ್ಲ ಇವರು ಡಾನ್ಸ್ ಮಾಡಿದಾರಂತೆ. ಹಾಗೆ ಅವ್ರ ಡಾನ್ಸ್ ಶೋ ಮುಗಿಸ್ಕೊಂಡು ಅವ್ರಿಗೊಂದು ಥ್ಯಾಂಕ್ಸ್ ಅಂತ ಹೇಳಿ ಮತ್ತೆ ನಾವು ರೆಸಾರ್ಟ್ ಕಡೆಗೆ ಹೊರಟ್ವಿ. ಸೊ ಅಲ್ಲಿ ಹೋಗಾದ್ಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಸಜೆಸ್ಟ್ ಮಾಡಿದ ರಿಸೆಪ್ಷನಿಸ್ಟ್, ನೀವು ಕೇರಮ್ ಇದೆ, ಚೆಸ್ ಇದೆ, ಏನಾದರೂ ಆಡ್ಬೋದು ಅಂತ. ಸೊ ಕೇರಮ್ ನನಗೆ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ನಾನು ಕೇರಮ್ನ ಚೂಸ್ ಮಾಡಿದೆ. ಗೈಸ್, ಯು ನೋ ದ್ಯಾಟ್ ನಾನು ಪ್ರೋ ಕೇರಮಲ್ಲಿ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ. ಇದನ್ನೇ ನಾನು ಹೇಳಿದ್ದು, ಕೇರಮಲ್ಲಿ ನಾನು ಪ್ರೋ ಅಂತ. ಸೊ ಪ್ಲೀಸ್ ಡೋಂಟ್ ಜಡ್ಜ್ ಮೀ. ಗೈಸ್, ನಾನು ನಾನ್ ಪ್ಲೇಯರ್ ಆಗಿ ಕೇರಮ್ಮು ಇಷ್ಟು ಹೊಡೆದಿದ್ದೀನಿ, ವಿನ್ ಆಗಿದ್ದೀನಿ. ಈವನ್ ಇದನ್ನು ನಾನೇ ಹೊಡೆದಿದ್ದೀನಿ. ಇವನು ಪ್ಲೇಯರ್ ಆಗಿ ನಾಚಿಕೆ ಮಾನ ಮರ್ಯಾದೆ ಇಲ್ಲದವ್ರು. ಇಲ್ಲಿ ನೋಡಿ, ಇಲ್ಲಿ ಮಕ್ಕ ಬೇರೆ ಮುಚ್ಕೊಂಡು ಛೀ. ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಬಂದು ತುಂಬ ಟಯರ್ಡ್ ಆಗಿತ್ತು. ನೈಟ್ಗೆ ನಾವು ಫಿಶ್ ಮತ್ತು ನೂಡಲ್ಸ್ ಆರ್ಡರ್ ಮಾಡಿದ್ವಿ. ತಿನ್ಕೊಂಬಿಟ್ಟು ಆರಾಮಾಗಿ ಮಲ್ಕೊಂಡ್ವಿ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಇದು ಐ ಗೆಸ್ ಥರ್ಸ್ಡೇ ಮಾರ್ನಿಂಗು. ಸೊ ನಾನು ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಸ್ವಲ್ಪ ಹಾಗೆ ಕ್ರೀಮೆಲ್ಲ ಹಾಕ್ಕೊಂಡು ಬ್ರೇಕ್ಫಾಸ್ಟ್ ಹೋಗೋಣ ಅಂತ ಇದ್ದೀವಿ. ಹಾಯ್ ಗೈಸ್, ಐ ಆಮ್ ರೆಡಿ ಟು ಗೋ ಫಾರ್ ಎ ಬ್ರೇಕ್ಫಾಸ್ಟ್. ಸೊ ಬ್ರೇಕ್ಫಾಸ್ಟ್ ಆದಮೇಲೆ ಹಾಗೆ 11ಗೆ ಚೆಕ್ಔಟ್ ಇದೆ. ಸೊ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೀಗೆ ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತೀವಿ. ಗೈಸ್, ಇವಾಗ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ತುಂಬ ವೆರೈಟೀಸ್ ಇದೆ. ಐ ಶೋ ಯು ಐಸ್ ವಾಟ್ ಆ್ಯಂಡ್ ಆಲ್ ವಿ ಕ್ಯಾನ್ ಈಟ್ ಆ್ಯಂಡ್ ವಾಟ್ ಆ್ಯಂಡ್ ಆಲ್ ದೇ ಆರ್ ಕೆಪ್ಟ್ ಇಟ್ ಹಿಯರ್. Butter is so yum. ಎರಡನೇ ರೌಂಡು. ಬಟರ್ ಅಂತೂ ಇಟ್ ಇಸ್ ರಿಯಲಿ ಬಟರಿಂಗ್ ಆ ರೀತಿ ಕಾಣಿಸ್ತಾ ಇದೆ. ಜಾಮ್ and some really nice bread. ಹಾಯ್ ಎಲ್ರಿಗೂ, ಈಗ ನಾನು ನನ್ನ ರೂಮ್ ಟೂರ್ನ ಕೊಡ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಎಂಟ್ರ್ ಆಗ್ತಿದ್ದಂಗೆ ದಿಸ್ ಇಸ್ ಹೌ ದ ರೂಮ್ ಲುಕ್ಸ್. ಆ್ಯಂಡ್ ದೆನ್ ಲೆಫ್ಟಿಗೆ ಒಂದು ಕಂಫರ್ಟಬಲ್ ಆಗಿರೋ ಸೋಫಾ ಕಮ್ ಬೆಡ್ ಇದೆ, ಸ್ವಲ್ಪ ಸ್ಪೇಸ್. ಆ್ಯಂಡ್ ದೆನ್ ಬೆಡ್ ಕಾಣಿಸ್ತಾ ಇದೆ ನಿಮಗಿಲ್ಲಿ. ದೆನ್ ಟು ದಿ ರೈಟ್ ಸ್ವಲ್ಪ ಸ್ಪೇಸ್ ಇದೆ. ಒಂದು ಕ್ಯಾಟಲ್ ಕೊಟ್ಟಿದ್ದಾರೆ ಹಾಟ್ ವಾಟರ್ ಬಿಸಿ ಮಾಡ್ಕೊಳ್ಳೋಕೆ. ಆ್ಯಂಡ್ ಸಮ್ ಗ್ಲಾಸಸ್, ಬ್ಯೂಟಿಫುಲ್ ಗ್ಲಾಸಸ್ ಆ್ಯಂಡ್ ಸಮ್ ಸ್ಯಾಶೇಸ್, ಹಾಟ್ ವಾಟರ್ ಆ್ಯಂಡ್ ಕೋಲ್ಡ್ ವಾಟರ್ ಗ್ಲಾಸಸ್. ಆ್ಯಂಡ್ ಸ್ವಲ್ಪ ಹಿಂಗೆ ಬಂದರೆ ಯು ವಿಲ್ ಫೈಂಡ್ ದಿಸ್ ಕ್ಯೂಟ್ ಮಿರರ್ ಆ್ಯಂಡ್ ಅ ಬೆಡ್ ಲ್ಯಾಂಪ್. ಇನ್ನೂ ಸ್ವಲ್ಪ ಮುಂದೆ ಹೋದರೆ ಇಲ್ಲೊಂದು ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ವಿ ಹ್ಯಾವ್ ಅ ಟಿವಿ ಆಸ್ ವೆಲ್. ಸಮ್ ಮೋರ್ ಪ್ಲೇಸ್. ಇದನ್ನು ಓಪನ್ ಮಾಡಿದ್ರೆ ಒಂದು ಮಿನಿ ರೆಫ್ರಿಜರೇಟರ್ ಕೊಟ್ಟಿದ್ದಾರೆ. ಏನಿದೆ ನೋಡೋಣ.
ಎಂಟಿ. ಅವ್ರು ಏನೂ ಕೊಟ್ಟಿರಲಿಲ್ಲ, ನಾವೇ ಸ್ವಲ್ಪ ಹಿಡ್ಕೊಂಡಿದ್ವಿ ಏನೇನು ಬೇಕು ಅಂತ ಹೇಳ್ಬಿಟ್ಟು. ಬಾಟಲ್ ಮತ್ತು ಜ್ಯೂಸ್ ಎಲ್ಲ ಇಟ್ಕೊಂಡಿದ್ವಿ. ಹಾಗೆ ಈ ಕಡೆ ಬೆಡ್ ಆಯಿತು, ಈ ಕಡೆ ಟಿ ವಿ ಆಯಿತು. ಸ್ವಲ್ಪ ಮುಂದೆ ಬಂದರೆ ಸ್ವಲ್ಪ ಬಟ್ಟೆ ಎಲ್ಲ ಹಾರಾಕಂತ ಜಾಗ ಕೊಟ್ಟಿದ್ದಾರೆ. ಸ್ವಲ್ಪ ಹಾಗೆ ಲೆಫ್ಟ್ ತೊಗೊಂಡ್ರೆ ಇಲ್ಲೊಂದು ಟೇಬಲ್ ಕೊಟ್ಟಿದ್ದಾರೆ ಟು ಚಾರ್ಜ್ ಟು ಕೀಪ್ ಆ ಫೋನ್ಸ್ ಆ್ಯಂಡ್ ಸ್ವಲ್ಪ ಲಗೇಜ್ ಇಡೋಕ್ಕೆಲ್ಲ ಜಾಗ ಕೊಟ್ಟಿದ್ದಾರೆ. ಇಲ್ಲೂ ತುಂಬ ಸ್ಪೇಸ್ ಇದೆ, ನಾನು ಅಬ್ಸರ್ವೇ ಮಾಡಿರಲಿಲ್ಲ ಇದನ್ನು. ನೈಸ್ ಅಲ್ಲ? ಆ್ಯಂಡ್ ದೆನ್ ಇದು ಲೆಫ್ಟ್ ಸೈಡ್ ಆಯಿತು. ಸೊ ರೈಟಿಗೆ ತಿರುಗಿದ್ರೆ ಇಲ್ಲೊಂದು ಕಬೋರ್ಡ್ ಕೊಟ್ಟಿದ್ದಾರೆ. ದಿಸ್ ಇಸ್ ನೈಸ್ ಗೊತ್ತಾ, ನನ್ನ ಹೈಟೇ ಇದೆ ಆ್ಯಂಡ್ ಕಲರ್ ಕಾಂಬಿನೇಷನ್ ಸೋ ಬ್ಯೂಟಿಫುಲ್. ಇದೆಲ್ಲ ಎಷ್ಟು ಕ್ವಾಲಿಟಿ ಆಗಿದೆ ನೋಡು, ಒಂದು ಹಂಗೆ ಎತ್ಕೊಂಡು ಹೋಗ್ಬಿಡ್ಲಾ ಅನ್ನಿಸ್ತಾ ಇದೆ. ಮೇಲ್ಗಡೆನೂ ಸ್ಪೇಸ್ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಲಾಕರ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ನಾವೇನು ಅಂತ ವ್ಯಾಲ್ಯೂಯೇಬಲ್ ತಂದಿಲ್ಲ, ನನ್ನ ಗಂಡನ ಬಿಟ್ಟು. ಸೊ ನಾವು ಇಲ್ಲಿ ಮುಗಿಸ್ಕೊಂಡು ಡೋರ್ ಓಪನ್ ಮಾಡಿದರೆ ಯು ವಿಲ್ ಫೈಂಡ್ ವಾಶ್ರೂಮ್. ರೈಟಿಗೆ ಒಂದು ದೊಡ್ಡ ಮಿರರ್ ಕೊಟ್ಟಿದ್ದಾರೆ ಆ್ಯಂಡ್ ಅ ಸಿಂಕ್. ಸ್ವಲ್ಪ ಬಟ್ಟೆ ಹಾಕೊಳ್ಳೋಕ್ಕೆಲ್ಲ ಜಾಗ ಕೊಟ್ಟಿದ್ದಾರೆ. ನನಗೆ ಒನ್ ಮೋರ್ ಮಿರರ್. ಹಾಗೆ ಸ್ವಲ್ಪ ದೂರ ಹೋಗಿ ಫುಲ್ ವ್ಯೂ ಕೊಡೋಣ ಅಂದರೆ ಹಿಂಗೆ ಕಾಣುತ್ತೆ. ಕಮೋಡ್ ಆ್ಯಂಡ್ ಶವರ್ ಏರಿಯಾ. ಎಷ್ಟು ಚೆನ್ನಾಗಿದೆಲ್ಲ ಐಡಿಯಾ. ಸ್ವಲ್ಪ ಚಿಕ್ಕ ಜಾಗದಲ್ಲ ಎಷ್ಟೊಂದು ಚೆನ್ನಾಗಿ ಟೈಮಿಯಾಗಿ ಟೈಡಿಯಾಗಿ ಮಾಡಿದ್ದಾರೆ. ದಟ್ಸ್ ವಾಟ್ ಐ ಲವ್. ಈ ರೀತಿ ಐಡಿಯಾಸ್ ಎಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ನಾವೆಲ್ಲ ಬಾತ್ರೂಮ್ ಅಷ್ಟು ತೊಗೊಳ್ಬೇಕು, ರೂಮ್ ಅಷ್ಟು ತೊಗೊಳ್ಬೇಕಂತೇಳಿ, ಬಟ್ ಇವರೆಲ್ಲ ಇರೋ ಜಾಗದಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಅವ್ರದ್ದೇನೋ ಪ್ರಾಡಕ್ಟ್ ಕೊಟ್ಟಿದ್ದು, ಶವರ್ ಜೆಲ್, ಸೋಪ್, ಕಂಡೀಷ್ನರ್ ಎಲ್ಲ. ದಿಸ್ ಇಸ್ ಹೌ ಇಟ್ ಲುಕ್ಸ್. ನಮ್ಮ ರೂಮ್ ಬಂದ್ಬಿಟ್ಟು ಲೇಕ್ ವ್ಯೂ ರೂಮ್ ಅಂತ. ಸೊ ಹೇಗೆ ಕಾಣಿಸುತ್ತೆ ನನ್ನ ರೂಮ್ ಡೋರ್ ಓಪನ್ ಮಾಡಿದರೆ ವ್ಯೂ ಅಂತ ಐ ವಿಲ್ ಶೋ ಯು ಗೈಸ್. ಯು ಗೈಸ್ ರೆಡಿ? ಲೆಟ್ಸ್ ಸ್ಟಾರ್ಟ್ ದ ಕೌಂಟ್ ಡೌನ್. 1 2 3 ಲೆಟ್ಸ್ ಗೋ. ಈ ರೀತಿ ಕಾಣಿಸುತ್ತೆ. ಆ ಕಡೆನೂ ಗ್ಲಾಸ್ ವಿಂಡೋ, ಈ ಕಡೆನೂ ಗ್ಲಾಸ್ ವಿಂಡೋ. ದರ್ ಇಸ್ ಅ ಬ್ಯೂಟಿಫುಲ್ ಕರ್ಟನ್ಸ್ ವಿತ್ ಅ ಕಾಂಬಿನೇಷನ್. ಓ ಗಾಡ್, ಇಟ್ ದಟ್ ಸಚ್ ಅ ಬ್ಯೂಟಿಫುಲ್ ಕಾಂಬಿನೇಷನ್. ದಟ್ ಇಸ್ ಹಿಂಗೆ ಕಾಣಿಸುತ್ತೆ. ಸ್ವಲ್ಪ ಆಚೆ ಹೋದರೆ ಟು ದ ಲೆಫ್ಟ್ ವಿ ಹ್ಯಾವ್ ಸೋಫಾ ಅಗ್ಯಾನ್, ಕಾಫಿ ಟೇಬಲ್ ಹಾಗೆ ಕುತ್ಕೊಂಡು ಚಿಲ್ ಮಾಡೋಕ್ಕೆ. ಆ್ಯಂಡ್ ದೆನ್ ವಿ ಹ್ಯಾವ್ ದಿಸ್ ಬ್ಯೂಟಿಫುಲ್ ವ್ಯೂ. ಕ್ಯಾನ್ ಯು ಸೀ ದಿಸ್? ಅಲ್ಲಿ ಬೋಟ್ ಹೌಸ್ಗಳೆಲ್ಲ ತುಂಬ ಓಡಾಡ್ತಾ ಇದೆ. ಐ ಡೋಂಟ್ ನೋ ಕ್ಯಾಮ್ರಾದಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆಯಲ್ಲ ಅಂತ. ದಸ್ ಸೈಡ್ ಬಂದರೆ ನನ್ನ ಹಸ್ಬೆಂಡ್ ರೆಡಿ ಆಗಿಬಿಟ್ಟು ಕಾಯ್ತಾ ಇದ್ದಾನೆ ಫಾರ್ ಚೆಕ್ಔಟ್. ಬೈ ದ ವೇ, ನಾನು ಚೆಕ್ಔಟ್ ಆಗೋ ಟೈಮಲ್ಲಿ ಮಾಡ್ತಾಯಿದ್ದೀನಿ ವೀಡಿಯೋ. ಚೆಕ್-ಇನ್ ಆದಾಗ ಮಾಡಿದ್ದು ನಂಗೆ ಇಷ್ಟ ಆಗಿಲ್ಲ. ದ್ಯಾಟ್ಸ್ ವೈ. ಲುಕ್ ಎಟ್ ದಿಸ್ ಬ್ಯೂಟಿ. ಎಷ್ಟು ಚೆನ್ನಾಗಿದೆ ಅಲ್ಲ. ಮೇಲ್ಗಡೆನೂ ಇದೇ ರೀತಿ ಸೇಮ್ ರೂಮ್ ಇದೆ. ನಾವು ಚೂಸ್ ಮಾಡ್ಬೋದಿತ್ತು ಮೇಲ್ಗಡೆ ಬೇಕಾ ಅಥವಾ ಕೆಳಗಡೆದು ರೂಮ್ ಬೇಕಾ ಅಂತ, ಬಟ್ ಐ ವಾಸ್ ಓಕೆ ವಿತ್ ಎನಿಥಿಂಗ್. ಸೊ ಐ ವಾಸ್ ಆಲ್ರೆಡಿ ಟಯರ್ಡ್. ಹಿಂಗೆ ಕಾಣಿಸುತ್ತೆ. ಅವಸೆ ಹೇಗೆ ಅನ್ನಿಸ್ತು ನನ್ನ ರೂಮ್ ಟೂರು? ಹಾಗೆ ರೂಮ್ ಏನು ಅನ್ನಿಸ್ತಾ ಇದೆ ನಿಮ್ಗೆ? ಏನು ಫೀಲ್ ಆಗ್ತಾ ಇದೆ? ಚೆನ್ನಾಗಿ ಅನ್ನಿಸ್ತಾ ಇದೆಯಾ ರೂಮು? ಕಮೆಂಟ್ ಮಾಡಿ ನನಗೆ ತಿಳಿಸಿ. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದು ಪಾರ್ಟ್ 1 ಅಂತ ಕನ್ಸಿಡರ್ ಮಾಡಿ. ಪಾರ್ಟ್ 2 ಬೋಟ್ ಹೌಸ್ ವಿಡಿಯೋ, ಅಲ್ಲಿ ಹೆಂಗೆ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ, ನಮ್ಮ ಬೋಟ್ ಹೌಸ್ ನೋಡ್ಲಿಕ್ಕೆ ಹೇಗಿದೆ ಅಂತ ಹೇಳ್ಬಿಟ್ಟು ಪಾರ್ಟ್ 2 ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋ ತುಂಬ ಆಲ್ರೆಡಿ ಲೆಂತಿ ಅಂತ ಅನ್ನಿಸ್ತು ನನಗೆ. ಸೊ ಆದ ಕಾರಣ ನಾನು ಫುಲ್ ಅಪ್ಲೋಡ್ ಮಾಡ್ತಾ ಇಲ್ಲ. ನಾನು ಅಲಪಿಲಿ ನಂದು ಹೋಲ್ ಸ್ಟೇಕೇಶನ್ ಬಂದ್ಬಿಟ್ಟು. ಸೊ ಎಸ್, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಅಕಸ್ಮಾತ್ ನೀವೇನಾದರೂ ಸಜೆಷನ್ಸ್ ಕೊಡಬೇಕು ಅಂದರೆ ಕಮೆಂಟ್ ಮಾಡಿ ನನಗೆ ತಿಳಿಸ್ಕೊಡಿ. ಏನು ಚೆನ್ನಾಗಿತ್ತು, ಏನು ಚೆನ್ನಾಗಿಲ್ಲ, ಇನ್ನೂ ಏನು ಇಂಪ್ರೂವೈಸ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು. ಸೊ ಯಾ, that's it for this video. Thank you so much and have a nice day. Bye bye.